ಶ್ರೀ ಸಿದ್ಧಗಂಗಾ ಕ್ಷೇತ್ರದ ದಾಸೋಹಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತಾನು ಒಬ್ಬ ದಾಸ, ಒಬ್ಬ ಸೇವಕ ಎಂಬ ಮನೋಭಾವದಿಂದ ಮಾಡುವ ಕೆಲಸಕ್ಕೆ ದಾಸೋಹ ಅಂತ ಕರೀತಾರೆ. ಶ್ರೀ ಅಡವಿ ಸ್ವಾಮಿಗಳು ದಾಸೋಹಕ್ಕಾಗಿ ಹಚ್ಚಿದ ಒಲೆ ಎಂದಿಗೂ ಆರಿಲ್ಲ. ಶ್ರೀ 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 ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾದ ದಿನವೂ ಸಹ ಸುಮಾರು 25ರಿಂದ 30 ಲಕ್ಷ ಜನ ಇಲ್ಲಿ ಊಟ ಮಾಡಿದ್ದಾರೆ. ಅನ್ನದಾಸೋಹದ ಮೂಲಕ ಹಸಿದು ಬಂದವರಿಗೆ ಆಸರೆಯಾಗಿದ್ದಷ್ಟೇ ಅಲ್ಲದೆ ಜ್ಞಾನವನ್ನು ನೀಡುವ ಮಹತ್ ಕಾರ್ಯದಲ್ಲೂ ಶ್ರೀ ಕ್ಷೇತ್ರ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ಲೋಕಹಿತದೃಷ್ಟಿಯಿಂದ ವಿದ್ಯೆಯ ಮಹತ್ವವನ್ನು ಚೆನ್ನಾಗಿ ಅರಿತ ಶ್ರೀ ಅಡವಿ ಸ್ವಾಮಿಗಳು ಮತ್ತು ಶ್ರೀ ಉದ್ದಾನ ಸ್ವಾಮಿಗಳು ಅಕ್ಷರ ಕ್ರಾಂತಿಗೆ ಮುನ್ನುಡಿ ಬರೆದವರು. ಅವರ ದಾರಿಯನ್ನೇ ಹಿಂಬಾಲಿಸಿದ ಶ್ರೀ 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 ಶಿವಕುಮಾರ ಸ್ವಾಮಿಗಳು ನೂರಾರು ವಿದ್ಯಾಸಂಸ್ಥೆಗಳನ್ನು ನೂರಾರು ಊರುಗಳಲ್ಲಿ ಕಟ್ಟಿ ಬೆಳೆಸಿದ್ದಷ್ಟೇ ಅಲ್ಲದೆ ಪಟ್ಟಣ ನಗರಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳ ಜೊತೆಗೆ ಕಲೆ ವಿಜ್ಞಾನ ಕಾಲೇಜುಗಳನ್ನು ಕೂಡ ಇವರು ಸ್ಥಾಪಿಸುತ್ತಾರೆ. ಇವೆಲ್ಲಕ್ಕೂ ಮಿಗಿಲಾಗಿ ವಿಶ್ವವಿಖ್ಯಾತವಾಗಿರುವ ತುಮಕೂರು ನಗರಕ್ಕೆ ಕಳಸಪ್ರಾಯದಂತಿರುವ ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಸ್ಥಾಪಿಸಿ ತುಮಕೂರು ಶೈಕ್ಷಣಿಕ ನಗರಿ ಎಂಬ ಹೆಸರು ಬರಲು ಕಾರಣಕರ್ತರಾಗುತ್ತಾರೆ. ಕನ್ನಡ ಭಾಷಾ ಪ್ರೇಮಿಯಾದ ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಕನ್ನಡವನ್ನು ಶಾಸ್ತ್ರೀಯವಾಗಿ ಕಲಿಸುವ ಉದ್ದೇಶದಿಂದ ವಿಶೇಷವಾದ ಕನ್ನಡ ಪಂಡಿತ್ ಕಾಲೇಜನ್ನು 1963ರಲ್ಲಿ ಸ್ಥಾಪಿಸಿದರು. ಇದು ಇಂದು ಇಡೀ ಕರ್ನಾಟಕದಲ್ಲಿ ಕನ್ನಡ ಕಲಿಕೆಗಾಗಿಯೇ ಇರುವ ಏಕೈಕ ಕಾಲೇಜ್ ಆಗಿದೆ. 1ನೇ ತರಗತಿಯಿಂದ 10ನೇ ತರಗತಿ ಕನ್ನಡ ಮೀಡಿಯಂನಲ್ಲಿ ನಾನು ಓದಿದ್ದು. ನಂತರ ಕಾಲೇಜಿಗೂ ನಾನು ಕನ್ನಡ ಮೀಡಿಯಂಗೆ ಸೇರಲು ಇಚ್ಛಿಸಿದ್ದೇನೆ. ಅದರಿಂದ ನನ್ನ ತಂದೆ ತಾಯಿಗಳು ಆದಂಥವರು ಸಿದ್ಧಗಂಗಾ ಮಠದಲ್ಲಿ ಕನ್ನಡ ಪಂಡಿತ್ ಕಾಲೇಜಿಗೆ ಸೇರಿಸಿ ಅವರು ವ್ಯಾಸಂಗಕ್ಕೆ ಅನುವು ಮಾಡಿಕೊಟ್ಟರು. ನಂತರ ನಾನು ಕನ್ನಡ ಪಂಡಿತ್ ಕಾಲೇಜಿನಲ್ಲಿ ವಿಚಾರಿಸಿದಾಗ ಉನ್ನತ ಕವಿಗಳು ಇಲ್ಲಿ ವ್ಯಾಸಂಗ ಮಾಡಿ ಮುಂದೆ ಒಂದು ಭವಿಷ್ಯದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಎಂದು ಅನುಭವಿಸಿ ನಾನು ಈ ಕಾಲೇಜಿಗೆ ಸೇರಿಕೊಂಡೆ. ಇದರಲ್ಲಿ ವಚನ ಸಾಹಿತ್ಯ ಎಂದರೆ ನನಗೆ ಬಲು ಇಷ್ಟ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಮಠವು ಭೌತಿಕವಾಗಿ ಬೆಳೆಯುವುದರ ಜೊತೆ ಬೌದ್ಧಿಕವಾಗಿಯೂ ಸಹ ದೇಶಕ್ಕೆ ಸಂಪತ್ತನ್ನು ನೀಡಿದೆ. ಇದಕ್ಕೆ ಉತ್ತಮ ಉದಾಹರಣೆಗಳೆಂದರೆ ರಾಷ್ಟ್ರಕವಿ GS ಶಿವರುದ್ರಪ್ಪನವರು, ಮಲ್ಲೇಪುರಂ G ವೆಂಕಟೇಶ್ ರವರು, L ಬಸವರಾಜು ಹಾಗೂ ಮುಂತಾದವರು. ಸುಮಾರು 100 ವರ್ಷಗಳ ಹಿಂದೆ ಸಂಸ್ಕೃತವನ್ನು ಬ್ರಾಹ್ಮಣೇತರರು ಕಲಿಯುವ ಮುಕ್ತಾವಕಾಶವಿರಲಿಲ್ಲ. 1917ರಲ್ಲಿ ಉದ್ದಾನ ಶ್ರೀಗಳು ಅಧಿಕೃತವಾಗಿ ಸಂಸ್ಕೃತ ಪಾಠಶಾಲೆ ಹಾಗೂ ಉಚಿತ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಚ್ಛೆಯುಳ್ಳ ಪ್ರತಿಯೊಬ್ಬರೂ ಸಂಸ್ಕೃತ ಕಲಿಯುವ ಅವಕಾಶ ಕಲ್ಪಿಸಿಕೊಟ್ಟರು. ಆನಂತರವಾಗಿ ಅವರ ವರಶಿಷ್ಯರಾದ ಶ್ರೀ 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 ಶಿವಕುಮಾರ ಸ್ವಾಮಿಗಳು 1937ರಲ್ಲಿ ಅದನ್ನು ಮಹಾ ಪಾಠಶಾಲೆಯನ್ನಾಗಿ ರಾಷ್ಟ್ರಮಟ್ಟದ ವಿದ್ವಾಂಸರನ್ನು ನೇಮಿಸಿಕೊಂಡು ವೇದ, ಉಪನಿಷತ್ತು, ತರ್ಕ, ವ್ಯಾಕರಣ, ಅಲಂಕಾರ, ವೇದಾಂತಗಳನ್ನು ಎಲ್ಲರೂ ಕಲಿಯುವಂತೆ ಅವಕಾಶ ವಿಸ್ತರಿಸಿದರು. ಇಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿದ ವ್ಯಕ್ತಿಗಳು ರಾಷ್ಟ್ರಮಟ್ಟದ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ. ಪರಮಪೂಜ್ಯ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಅಂದಿನ ಗ್ರಾಮೀಣ ಜನತೆಯ ಅನಕ್ಷರತೆಯನ್ನು ಕಂಡು ಅವರ ಮುಂದಿನ ಪೀಳಿಗೆಯಾದರೂ ಅಕ್ಷರಸ್ಥರಾಗಬೇಕೆಂಬ ಉದ್ದೇಶದಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಠದ ವತಿಯಿಂದ ಅನೇಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಸ್ಥಾಪಿಸಿದರು. ಅವರು ಹೇಗೆ ಹೇಳ್ತಾ ಇದ್ರು, ಬಡ ಮಕ್ಕಳು ಮುಂದೆ ಬರಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಯಾವತ್ತೂ ಕಾಲಹರಣವನ್ನು ಮಾಡಬಾರ್ದು, ಕಳೆದು ಹೋಗುವಂತಹ ಸಮಯ ನಿಮ್ಮ ಬದುಕಿನಲ್ಲಿ ಮತ್ತೆ ಬರಲಾರದು, ಅದಕ್ಕೋಸ್ಕರ ಕ್ಷಣವೂ ಕೂಡ ನೀವು ಆ ಕಾಲದ ಮೌಲ್ಯವನ್ನು ತಿಳ್ಕೊಂಡು ಅಭ್ಯಾಸ ಮಾಡಬೇಕು ಅಂತ ಯಾವ ಅವರ ಆ ಗುರುವಾಕ್ಯ ನನ್ನ ಮನಸ್ಸಿನಲ್ಲಿ ನಾಟಿತೋ ಅವತ್ತಿನಿಂದ ನಾನು ಈ ಕ್ಷೇತ್ರದಲ್ಲಿ ಯಾವತ್ತೂ ಕಾಲವನ್ನು ಕಳೆದೇನೆ. ನಾನು ಕ್ಷಣವೂ ಕೂಡ ಅಭ್ಯಾಸವನ್ನು ಮಾಡ್ತಾ ಬಂದೆ. ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಗಾಂಧೀಜಿಯವರ ಪ್ರಭಾವ ಅಗಾಧವಾಗಿ ಬೀರಿತ್ತು. ಶ್ರೀ ಕ್ಷೇತ್ರದಲ್ಲಿ ದಾಸೋಹದ ಜೊತೆ ಪ್ರಾರ್ಥನೆಯು ನಿಲ್ಲದಂತೆ ನಡೆಯುತ್ತೆ. ಪ್ರತಿನಿತ್ಯವೂ ಮಕ್ಕಳೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯಾದ ನಂತರ ಶ್ರೀಗಳು ಅವರಿಗೆ ಉಪದೇಶ ಮಾಡ್ತಾರೆ.
ಅದರಿಂದ ನೀವು 70% ಹೆಚ್ಚು ಮಾಡಿ 30% ಬರೀಬೇಕು. ಅದನ್ನು ಕೂಡ ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡಬೇಕು, ಬರೀಬಾರದು. 58 ಪ್ರೌಢಶಾಲೆಗಳು, 12 ಪದವಿ ಪೂರ್ವ ಕಾಲೇಜುಗಳು, ಅನೇಕ ಐಟಿಐ, ಪಾಲಿಟೆಕ್ನಿಕ್ ಮತ್ತು ಫಾರ್ಮಸಿ ಕಾಲೇಜುಗಳು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕೊಡುಗೆಗಳಾಗಿವೆ. ಇದರ ಜೊತೆಗೆ ಅನೇಕ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದ್ದಾರೆ. ನನ್ನ ಹೆಸರು ವಿನಯ್. ಈ ವಜ್ರ ಮಹೋತ್ಸವ ಸ್ಮಾರಕ ವಿದ್ಯಾರ್ಥಿ ನಿಲಯಕ್ಕೆ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಓದಿದ್ದೆಲ್ಲ 8ನೇ ತರಗತಿಯಿಂದ PGವರೆಗೂ ಇಲ್ಲೇನೆ. ಮನೇಲಿ ಬಡತನ ಇರೋ ಕಾರಣದಿಂದ 8ನೇ ತರಗತಿಗೆ ನಾನು ಇಲ್ಲಿ ಬಂದೆ. ವಿದ್ಯಾರ್ಥಿಗಳ ರೂಟೀನು ಬೆಳಗ್ಗೆ ಎಲ್ಲ ಮಕ್ಕಳು ಕೂಡ 5 ಗಂಟೆಗೆ ಎದ್ದೇಳಬೇಕು. 5ರಿಂದ 5:30 ಒಳಗೆ ದಿನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೋಬೇಕು. 5:30ರಿಂದ 6 ಗಂಟೆವರೆಗೂ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕು. ನಂತರ 6 ಗಂಟೆಗೆ ಎಲ್ಲ ಮಕ್ಕಳಿಗೂ ಸಾಮೂಹಿಕವಾಗಿ ಪ್ರಾರ್ಥನೆ ಇರುತ್ತೆ. 6:15, 6:20 ಅಷ್ಟರಲ್ಲಿ 1ರಿಂದ 10ನೇ ತರಗತಿ ಎಲ್ಲ ಮಕ್ಕಳಿಗೂ ಹಾಲು ವಿತರಣೆ ಆಗ್ತೈತೆ. ನಂತರ ಏನಾಗ್ತೈತೆ ಅಂದರೆ ಸಂಸ್ಕೃತಕ್ಕೆ ಹೋಗ್ತಾರೆ. 7ರಿಂದ 8:30ವರೆಗೂ ಸಂಸ್ಕೃತ ಇರ್ತೈತೆ. ಸಂಸ್ಕೃತ ಮುಗಿಸ್ಕೊಂಡು ಬಂದಾದಮೇಲೆ ಹಾಸ್ಟೆಲಲ್ಲೇ ಅಭ್ಯಾಸ ಮಾಡಬೇಕು. ಇಲ್ಲಿಂದ ಅಭ್ಯಾಸ ಮಾಡಿದ್ದಾದಮೇಲೆ ಒಂದು 9:45ರಿಂದ 10 ಗಂಟೆಗೆ ಊಟ ಇರುತ್ತೆ. ಊಟ ಮುಗಿಸ್ಕೊಂಡು ಶಾಲೆಗೆ ಹೋಗ್ತಾರೆ. ಶಾಲೆ 11ರಿಂದ 2 ಗಂಟೆವರೆಗೂ ಇರುತ್ತೆ. 2ರಿಂದ 2:45ವರೆಗೂ ಲಂಚ್ ಬ್ರೇಕ್ ಅಂತೇಳಿ ಮಾಡ್ತಾರೆ. ಅದಾದಮೇಲೆ ಮತ್ತೆ ಒಂದು 2-3 ಪೀರಿಯಡು ಸೆಷನ್ ಮಾಡ್ತಾರೆ. 5 ಗಂಟೆವರೆಗೂ ಶಾಲೆ ಇರ್ತೈತೆ. 5ರಿಂದ 6 ಗಂಟೆವರೆಗೂ ಮಕ್ಕಳಿಗೆ ಆಟ ಆಡೋಕ್ಕೆ ಸಮಯ ಇರ್ತೈತೆ. 6:30ರಿಂದ 7 ಗಂಟೆವರೆಗೂ ಪ್ರಾರ್ಥನೆ ಇರ್ತದೆ, ಸಾಮೂಹಿಕ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಪ್ರತಿ ಒಬ್ಬ ವಿದ್ಯಾರ್ಥಿನೂ ಕೂಡ ಭಾಗವಹಿಸ್ತಾರೆ. ಪ್ರಾರ್ಥನೆ ಆದ ನಂತರ 7ರಿಂದ 8 ಒಳಗೆ ಎಲ್ಲ 10,000 ಜನ ಮಕ್ಕಳಿಗೂ ಊಟದ ವ್ಯವಸ್ಥೆ ಆಗುತ್ತೆ. 8ರಿಂದ 10 ಗಂಟೆವರೆಗೂ ಹಾಸ್ಟೆಲಿಗೆ ಬಂದು ಅವರು ತಮ್ಮ ದಿನನಿತ್ಯದ್ದು ನೋಟ್ಸ್ ಬರ್ಕೊಳ್ಳೋದಾಗಲಿ, ಓದ್ಕೊಳ್ಳೋದಾಗಲಿ ಅದೇನಿರುತ್ತೋ ಅಷ್ಟು ಕೂಡ ಅವ್ರು ಮಾಡ್ತಾ ಇರ್ತಾರೆ. 10:15 ಅಷ್ಟೊತ್ತಿಗೆ ಎಲ್ಲ ಮಕ್ಕಳು ಮಲ್ಕೊಬಿಡ್ತಾರೆ. ಮತ್ತೆ ಡೈಲಿ ರೂಟೀನ್. ಶ್ರೀ 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 ಶಿವಕುಮಾರ ಸ್ವಾಮಿಗಳು ದೇಶದ ಅಂಧ ಮತ್ತು ವಿಕಲಚೇತನ ಮಕ್ಕಳ ಬಗೆಗೆ ಅಪಾರ ಪ್ರೀತಿಯುಳ್ಳವರಾಗಿದ್ದರು. ಎಲ್ಲರಂತೆ ಅವರಿಗೂ ವಿದ್ಯಾಭ್ಯಾಸ ಮತ್ತು ಬದುಕನ್ನು ಕಟ್ಟಿಕೊಡುವ ಸದುದ್ದೇಶದಿಂದ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ವಿಶೇಷವಾಗಿ ಅಂಧ ಮಕ್ಕಳ ಮಾತು, ಹಾಡುಗಳನ್ನು ಕೇಳಿದಾಗ ಶ್ರೀ 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 ಶಿವಕುಮಾರ ಸ್ವಾಮಿಗಳು ಬಹಳ ಸಂತೋಷ ಪಡುತ್ತಿದ್ದರಂತೆ. ವಿದ್ಯೆಗೆ ಸಂಪೂರ್ಣ ಮಹತ್ವವನ್ನಿತ್ತು ವಿದ್ಯಾದಾನದ ಸಲುವಾಗಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುತ್ತಿರುವ ಈ ಸಂಸ್ಥೆಯ ಭಾಗವಾಗಿದ್ದು ನನ್ನ ಪುಣ್ಯ. ಹೌದು, ನಾನು ಎಂಜಿನಿಯರಿಂಗ್ ಅಭ್ಯಾಸ ಮಾಡಿದ್ದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಇಲ್ಲಿ ಓದಬೇಕಾದರೆ ಶ್ರೀ 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 ಶಿವಕುಮಾರ ಸ್ವಾಮಿಗಳ 104ನೆಯ ಜನ್ಮ ದಿನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡಿದ್ದು ನನ್ನ ಸೌಭಾಗ್ಯವೇ ಸರಿ. ಇಲ್ಲಿ ಓದಿದ ಹಲವಾರು ಜನ ಇಂದು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ನಾನು ಭಗವಂತ ಖೂಬಾ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ಕಾಲೇಜಿನ ಹಳೆ ವಿದ್ಯಾರ್ಥಿ. ತ್ರಿವಿಧಿ ದಾಸೋಹಗಳಾದಂಥ ಲಿಂಗೈಕ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ತುಮಕೂರವರ ದೂರದೃಷ್ಟತ್ವದ ಕಾರಣಕ್ಕಾಗಿ ಶಿಕ್ಷಣದಿಂದ ಸಮಾಜದಲ್ಲಿ ಸ್ವಸ್ಥತೆ ಮತ್ತು ಉತ್ತಮ ಸಮಾಜ ನಿರ್ಮಾಣ ಆಗುತ್ತದೆ ಅನ್ನುವಂಥದ್ದನ್ನು ಮನಗಂಡು ಈ ಒಂದು ಉತ್ತಮ ಶಿಕ್ಷಣದಿಂದ ಬಡ ಕುಟುಂಬಗಳ ಮಕ್ಕಳು ವಂಚಿತ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರುಗಳು ಅನೇಕ ದಶಕಗಳಿಂದ ಬಡ ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ ಉಚಿತವಾಗಿ ಕೊಟ್ಟಿದ್ದರ ಪರಿಣಾಮವಾಗಿ ಇವತ್ತು ಲಕ್ಷಗಟ್ಟಲೆ ಬಡ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಅನೇಕ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜಿನಲ್ಲಿ ಸಿಕ್ಕಿದಂಥ ಶಿಕ್ಷಣ, ಸಂಸ್ಕಾರ ಮತ್ತು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದವೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಇದು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಗ್ರಂಥಾಲಯ. ಈ ಗ್ರಂಥಾಲಯದಲ್ಲಿ ಸುಮಾರು 13,000 ಗ್ರಂಥಗಳಿವೆ ಎಂದು ಹೇಳುತ್ತಾರೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಈ ಗ್ರಂಥಾಲಯ ಅತ್ಯಂತ ಉಪಯುಕ್ತವಾಗಿದೆ. ಇಲ್ಲಿ ಸಂಸ್ಕೃತದಲ್ಲಿ ಹಸ್ತಪ್ರತಿಗಳು, ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಕಾಳಿದಾಸಾದಿ ಮಹಾಕಾವ್ಯ ನಾಟಕಗಳು, ಹಳೆಗನ್ನಡದ ಪಂಪ ರನ್ನರ ಸಾಹಿತ್ಯದಿಂದ ಕುವೆಂಪುರವರ ಸಾಹಿತ್ಯದವರೆಗೂ ಎಲ್ಲವೂ ದೊರೆಯುತ್ತದೆ. ವಿಶೇಷವಾಗಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಇರುವ ಮೌಲಿಕ ಗ್ರಂಥಗಳನ್ನು ಇಲ್ಲಿ ನೋಡಬಹುದು. ಪರಮ ಪೂಜ್ಯರು ಅವರ ಅಭಿಪ್ರಾಯ ಏನು, ಇಲ್ಲಿ ಬಂದ ವಿದ್ಯಾರ್ಥಿ ಬರೀ ಓದ್ಕೊಂಡು ದೊಡ್ಡ ವಿದ್ಯಾವಂತನಾಗಿ ಹೋಗಬಾರ್ದು. ನಾಳೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬದುಕುವಂತಹ ಕಲೆ, ಬದುಕುವಂತಹ ಶಕ್ತಿ, ಅನುಭವ ಇಲ್ಲಿನ ವಿದ್ಯಾರ್ಥಿಗಳಿಗೆ ಆಗಬೇಕು. ಅಂದರೆ ಬರೀ ಯಾವುದೋ ಬಿಳಿ ಕಾಲರ್ ಜಾಬ್ ಮಾತ್ರ ಅಲ್ಲ. ಒಬ್ಬ ಇಲ್ಲಿಂದ ಓದ್ಕೊಂಡು ಹೋದನು ಒಬ್ಬ ರೈತ ಆಗಬೇಕು, ಒಬ್ಬ ಕಾರ್ಮಿಕ ಆಗಬೇಕು, ಒಬ್ಬ ರಾಜಕಾರಣಿ ಆಗಬೇಕು, ಒಬ್ಬ ವಿಜ್ಞಾನಿ ಆಗಬೇಕು, ತತ್ವಜ್ಞಾನಿ ಆಗಬೇಕು. ವಿವಿಧ ಕ್ಷೇತ್ರಗಳಲ್ಲಿ ಮಠದ ವಿದ್ಯಾರ್ಥಿಗಳು ಮಿಂಚಬೇಕು. ಹಾಗಾಗಬೇಕಾದ್ರೆ ಇವರಿಗೆಲ್ಲ ರೀತಿಯ ಲೋಕದ ಅನುಭವ ಆಗಬೇಕು ಅನ್ನುವ ದೃಷ್ಟಿಯಿಂದ ಪ್ರತಿನಿತ್ಯ ಇಲ್ಲಿನ ವಿದ್ಯಾರ್ಥಿ ತಪ್ಪದೆ ಪ್ರಾರ್ಥನೆಯಲ್ಲಿ ಹೇಗೆ ಪಾಲ್ಗೊಳ್ಳಬೇಕು, ಹಾಗೆ ಈ ನಡೆಯುವಂತಹ ನಿತ್ಯ ಕಾಯಕದಲ್ಲಿ ಪಾಲ್ಗೊಳ್ಳಲೇಬೇಕು. ಹಸಿದು ಬಂದವರು ಯಾರೇ ಆಗಿರಲಿ, ಅವರ ಜಾತಿ, ಕುಲ, ಮತ, ಗುಣ, ವಿದ್ಯೆ, ಶೀಲ ಇವ್ಯಾವನ್ನು ವಿಚಾರಿಸದೆ ದೈವಕ್ಕೆ ನೀಡುವನೆಂಬ ಭಾವನೆಯಿಂದ ಉಣಬಡಿಸುವವನೇ ದಾಸೋಹ. ಅಡವಿ ಸ್ವಾಮಿಗಳು ಹಚ್ಚಿದ ಒಲೆ ಎಂದಿಗೂ ಆರಿಲ್ಲ. ಈ ಮಹಾದಾಸೋಹಕ್ಕೆ ಕಿಂಚಿತ್ತೂ ಭಂಗ ಬಾರದಂತೆ ಮುನ್ನಡೆಸುವಂತೆ ತಮ್ಮ ವರಶಿಷ್ಯರಾದ ಶ್ರೀ 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 ಶಿವಕುಮಾರ ಸ್ವಾಮಿಗಳಿಗೆ ಶ್ರೀ ಉದ್ದಾನ ಸ್ವಾಮಿಗಳು ದೀಕ್ಷೆ ನೀಡುವ ಸಂದರ್ಭದಲ್ಲಿ ದಾಸೋಹ ವ್ರತವನ್ನು ಉಪದೇಶಿಸುತ್ತಾರೆ. ಶ್ರೀ 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 ಶಿವಕುಮಾರ ಸ್ವಾಮಿಗಳು ದಾಸೋಹ ಪಥದಲ್ಲಿ ಮುನ್ನಡೆದು ಹಲವು ಯೋಜನೆಗಳನ್ನು ರೂಪಿಸಿದರು ಹಾಗೂ ಆ ಯೋಜನೆಗಳು ಮರುಕ್ಷಣವೇ ಕಾರ್ಯರೂಪಕ್ಕೆ ಬಂದವು. ದಾಸೋಹಕ್ಕೆ ಬೇಕಾದ ಪಡಿಪದಾರ್ಥಗಳು ತಾವಾಗಿ ಓಡೋಡಿ ಬರಲಾರಂಭಿಸಿದವು. ಅದೇ ಹಾದಿಯಲ್ಲಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳೂ ಸಹ ದಾಸೋಹಕ್ಕೆ ಸ್ವಲ್ಪವೂ ಭಂಗ ಬಾರದಂತೆ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರು ಹೇಳಿರುವಂಥದ್ದು ಎರಡು ಮುಖ್ಯವಾದ ವಿಚಾರ. ಒಂದು, ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಡುವಂಥದ್ದು, ಅವರ ಯೋಗಕ್ಷೇಮ ನೋಡಿಕೊಡುವಂಥದ್ದು ಒಂದು. ಮಠದ ದಾಸೋಹ ನಿರಂತರವಾಗಿ ನಡೀಬೇಕು ಅನ್ನುವಂಥದ್ದು ಎರಡು. ಅವೆರಡೇ ಅವರು ಮುಖ್ಯವಾದಂಥದ್ದು. ಅವರು ಆರೋಗ್ಯ ತಪ್ಪಿ ಸ್ವಲ್ಪ ಹುಷಾರಿಲ್ಲದಾಗಲೂ ಕೂಡ ಅವರು ವಿಚಾರಿಸ್ತಿದ್ದೆ, ಇದೇ ವಿಚಾರವನ್ನೇ ವಿಚಾರಿಸ್ತಿದ್ದು, ದಾಸೋಹ ನಡೀತಾ ಇದೆಯಾ, ಮತ್ತು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ನೀರಿಗೆ ವ್ಯವಸ್ಥೆ ಹೆಂಗೆ, ಈ ರೀತಿ ಪ್ರಶ್ನೆಗಳು ಕೇಳ್ತಾ ಇದ್ರು. ಸಾಮಾನ್ಯ ದಿನಗಳಲ್ಲಿ ಸರಿಸುಮಾರು 4,000 to 5,000 ಜನ ದಾಸೋಹದ ಭಾಗವಾಗಿ ಊಟ ಮಾಡುತ್ತಾರೆ. ಅಂದಾಜು 25 to 30 ಕ್ವಿಂಟಾಲ್ ಪಡಿಪದಾರ್ಥಗಳು ಅಡುಗೆಗೆ ಬಳಸಲಾಗುತ್ತದೆ. ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ 45 to 50 ಕ್ವಿಂಟಾಲ್ ಪಡಿಪದಾರ್ಥಗಳನ್ನು ಅಡುಗೆಗೆ ಬಳಸಲಾಗುತ್ತದೆ. ಇಲ್ಲಿನ ವಿಶೇಷವೇನೆಂದ್ರೆ, ಯಾರೇ ಬರಲಿ ಮೊದಲು ಕೇಳೋದು ಊಟ ಮಾಡಿದ್ರಾ, ಇಲ್ಲದಿದ್ರೆ ದಯವಿಟ್ಟು ಮಾಡ್ಕೊಂಡು ಹೋಗಿ ಅಂತ. ಇದು ಗುರುಪರಂಪರೆಯಿಂದ ಬಂದಂತಹ ಸಂಸ್ಕಾರ ಮತ್ತು ಈಗಲೂ ರೂಢಿಯಲ್ಲಿರುವ ಮಂತ್ರ. ನಮಸ್ಕಾರ. ಈಗ ಶ್ರೀ ಸಿದ್ಧಗಂಗಾ ದಾಸೋಹದ ಸ್ಟೋರ್ ರೂಮ್ನಲ್ಲಿದ್ದೀವಿ. ಸರ್, ತಮ್ಮ ಹೆಸರು?
ನಮ್ಮ ಹೆಸರು ಗುರುಬಸವ ದೇವರು. ಗುರುಬಸವ ದೇವರು. ಏನ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ? ನಾವು ಸ್ಟೋರ್ ಇನ್ಚಾರ್ಜ್, ದಾಸೋಹ ಒಂದು ಹೋಗೋದು ಎಲ್ಲ ನೋಡ್ಕೊಂಡು ಇಲ್ಲಿ. ಸುಮಾರು ಎಷ್ಟು ಜನ ಭಕ್ತಾದಿಗಳು ದಿನ ಪ್ರತಿನಿತ್ಯ ಊಟ ಮಾಡ್ತಾರೆ ಇಲ್ಲಿ? ಇವತ್ತು ಒಂದು 6-7 ಸಾವಿರ ಜನ ಅವರೇ. ಒಂದು 10 ಸಾವಿರ ಆಗ್ತಾರೆ ಸಾಯಂಕಾಲದ ಹೊತ್ತಿಗೆ. ಜನ 7 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆ ಆಗಲಿ ಜನಗಳಿಗೆ ಯಾರಿಗೂ ಊಟ ಅಂತ ಇಲ್ಲ ಅನ್ನಂಗಿಲ್ಲ, ನಡೀತಲ್ಲ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಶನಿವಾರ ಭಾನುವಾರ ಬೆಳಿಗ್ಗೆ ಚಪಾತಿ, ಬಿಟ್ಟದಿಂದಾಗ ರಾತ್ರಿಗೆ ಚಪಾತಿ. ಒಂದು ಟೈಮ್ ಮುದ್ದೆ ಊಟ, ಒಂದು ಟೈಮ್ ಚಪಾತಿ ಊಟ. ಮುದ್ದೆ ಊಟ ಯಾವಾಗ ಕೊಡ್ತೀರಾ? ಶನಿವಾರ ಭಾನುವಾರ ಬೆಳಿಗ್ಗೆ ಕೊಡ್ತೀವಿ, ಮುದ್ದೆ ಊಟ ಸಾಯಂಕಾಲ ಕೊಡ್ತೀವಿ. ಇದ್ದಂತೆ ಬೆಳಿಗ್ಗೆ ಹೊತ್ತು ಮುದ್ದೆ ಊಟ, ಇನ್ನು ಶುಕ್ರವಾರದಾಗ ಸಾಯಂಕಾಲದ ಚಪಾತಿ. ಮತ್ತೆ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಿಗೆ ಎಷ್ಟು ಜನ ಬರ್ತಾರೆ? ಅದ್ರ ಲೆಕ್ಕನೇ ಇರಲ್ಲ. ಒಟ್ಟು ನಮ್ಗೆ ಕಾಮನ್ ಆಗಿ ದಿನ ಒಂದು 9-10 ಸಾವಿರ ಜನ, ಒಂದು 5 ಸಾವಿರಕ್ಕೆ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಸೋಹ ನಡೆಯುತ್ತೆ ಅಂದರೆ ಅದರ ನಿರ್ವಹಣೆ ಹೇಗಿರುತ್ತೆ? ಎಲ್ಲ ಸ್ವಾಮಿಗಳ ಆಶೀರ್ವಾದದಿಂದ ನಡೀತದೆ. ನಾವು ಏನು ನೋಡ್ಕೊಂಡು ನಮ್ಮ ಕೈಲಿ ಏನು ಯಾವತ್ತೂ ಏನು ಇಲ್ಲ ಅಂದಿಲ್ಲ, ತೊಂದರೆ ಆಗಿಲ್ಲ. ಇದು ಶ್ರೀಮಠದ ಗೋಶಾಲೆ. ಮಕ್ಕಳಿಗೆ ಹಾಲು, ಮಜ್ಜಿಗೆ ಇತ್ಯಾದಿ ವ್ಯವಸ್ಥೆಗಳಿಗೆ ಸ್ವಾಮಿಗಳು ಗೋವುಗಳನ್ನು ಅಂದಿನಿಂದಲೂ ಸಾಕುತ್ತಿದ್ದರು. ಆ ಸಂಪ್ರದಾಯ ಈಗಲೂ ನಡೆದುಕೊಂಡು ಬಂದಿದೆ. ಅಕ್ಷರ ಕ್ರಾಂತಿ ದಾಸೋಹದ ಬಗ್ಗೆ ಇಷ್ಟು ಮಾತನಾಡಿದ ನಾನು ಈ ಕ್ಷೇತ್ರ ಕಂಡ ಮಹಾ ದಾಸೋಹಿ ಪುಣ್ಯ ಪುರುಷ ಪರಮ ಪೂಜ್ಯರ ಬಗ್ಗೆ ಯಾಕೆ ಇನ್ನೂ ಹೇಳಲಿಲ್ಲ ಅನ್ಕೋತಿದ್ದೀರಾ?